ಐಲೈನರ್ ಕಣ್ಣುಗಳನ್ನ ಅಂದನ ಹೆಚ್ಚಿಸುವಂತ ಈ ಐಲೈನರ್ ಟೆಕ್ನಿಕ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಎಲ್ಲರಿಗೂ ಜೆಟ್ ಬ್ಲ್ಯಾಕ್ ಆಗಿರಬೇಕು, ಐಸ್ ತುಂಬಾ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆದ್ರೆ ಲಾಂಗ್ ಲಾಸ್ಟಿಂಗ್ ಐಲೈನರ್ ಯಾವ್ದನ್ನ ಅಥವಾ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ. ಜನರಲಿ ನೀವು ಯಾವುದೋ ಸಣ್ಣ ಪುಟ್ಟ ಒಕೇಶನ್ಗೆ ಹೋಗ್ತಿದ್ದೀರಂದ್ರೆ ಲಿಕ್ವಿಡ್ ಲೈನರ್ ಯೂಸ್ ಮಾಡ್ಬೋದು. ಆದರೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಯಾವುದಾದ್ರು ದೊಡ್ಡ ಒಕೇಶನ್ಗೆ ಹೋಗ್ತಾ ಇದ್ದೀರಾ, ಮತ್ತೆ ಅದನ್ನ ರೀಟಚ್ ಅಪ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಸ್ಮರ್ಜ್ ಪ್ರೂಫ್ ಆಗಿರಬೇಕು ಅನ್ನೋದಾದ್ರೆ ಜೆಲ್ ಐಲೈನರ್ಸ್ಗಳನ್ನ ಬಳಸಿ. ಇದನ್ನ ಅಬೋವ್ ದ ಐಸ್ ಅಂಡ್ ಬಿಲೋ ದ ಐಸ್ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಕೆಲವ್ರಿಗೆ ಸ್ವೆಟ್ ಜಾಸ್ತಿ ಆಗೋದ್ರಿಂದ ಅಥವಾ ಸೀಬಮ್ ಸೆಕ್ರೇಷನ್ ಆಗೋದ್ರಿಂದ ಜೆಲ್ ಕೂಡ ಸ್ಮರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಥರ ಟೈಮಲ್ಲಿ ಒಂದು ಕೋಟ್ ಐಲೈನರ್ನ ಅಪ್ಲೈ ಮಾಡಿ, ಅದಾದ ನಂತರ ಬ್ಲ್ಯಾಕ್ ಐ ಶ್ಯಾಡೋ ಅಂತ ಸಿಗುತ್ತೆ, ಪೌಡರ್ ಐ ಶ್ಯಾಡೋ. ಅದನ್ನ ಅದ್ರ ಮೇಲೆ ಸಣ್ಣ ಬ್ರಷ್ ಇಂದ ಅಪ್ಲೈ ಮಾಡ್ಕೊಳ್ಬೇಕು. ಮತ್ತೊಂದ್ಸತಿ ಜೆಲ್ ಐಲೈನರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ನೀಟ್ ಅಂಡ್ ಬೋಲ್ಡ್ ಆಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಇದನ್ನ ನಾವು ಬ್ರೈಡಲ್ ಅಲ್ಲೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಇದೇ ಟೆಕ್ನಿಕ್ನ ನೀವು ಮನೇಲಿ ಕೂಡ ಟ್ರೈ ಮಾಡ್ಬೋದು. ಸೊ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸುವಂತ ಐಲೈನರ್ ಟೆಕ್ನಿಕ್ನ ನೀವು ಕೂಡ ಟ್ರೈ ಮಾಡಿ.